ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಜಾಹ್ನವಿ ಏನ್ ಮಾಡಿದ್ರು ಸರಿನಾ? ಇದೊಂದು ಪ್ರಶ್ನೆ ಈಗ ಬಿಗ್ ಬಾಸ್ ವೀಕ್ಷಕರನ್ನ ಕಾಡ್ತಾ ಇದೆ. ಇಷ್ಟು ದಿನ ಅಶ್ವಿನಿ ಎಲ್ಲರಿಗೂ ಬೈತಾ ಇದ್ರೆ ಜಾಹ್ನವಿ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೀಗ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಟಾರ್ಗೆಟ್ ಮಾಡಿರೋದು ಪಾಪದ ಹುಡುಗಿ ರಕ್ಷಿತಾಳನ್ನ. ಜಾಹ್ನವಿ ಅಶ್ವಿನಿ ಗೌಡ ರಕ್ಷಿತಾಗೆ ಅವಮಾನ ಮಾಡಿದ್ದಾರೆ. ರಕ್ಷಿತಾಗೆ ಈಡಿಯೇಟ್, ಚೈಲ್ಡ್ ಅಂತ ಬೈದಿದ್ದಾರೆ. ಅಷ್ಟಕ್ಕೂ ದೊಡ್ಡ ಮನೆಯಲ್ಲಿ ಆಗಿದ್ದೇನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಅಶ್ವಿನಿ ಗೌಡ ಬರೀ ಜಗಳ ಆಡೋದಕ್ಕೆ ಬಂದಿದ್ದಾರೆ ಅನ್ನೋ ತರ ಕಾಣ್ತಾ ಇದೆ. ಯಾಕಂದ್ರೆ ಮೊದಲ ದಿನದಿಂದಲೇ ಹೈಲೈಟ್ ಆಗಿದ್ದು ಬರೀ ಕಿತ್ತಾಟ ಮಾಡೋದ್ರಿಂದ. ಆರಂಭದಲ್ಲಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಲು ಹೋಗಿ ರೋಸ್ಟ್ ಆಗಿದ್ದ ಅಶ್ವಿನಿ ಗೌಡ ಈಗ ಕುಡ್ಲದ ಹುಡುಗಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿದ್ದಾರೆ. ತಾನು ದೊಡ್ಡ ಮನೆಯಲ್ಲಿ ಹೆಚ್ಚು ದಿನ ಉಳಿಬೇಕು ಅನ್ನೋ ಕಾರಣಕ್ಕೆ ರಕ್ಷಿತಾ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಿದ್ದಾರೆ. ಇದೀಗ ರಕ್ಷಿತಾ ಸೂಟ್ ಕೇಸ್ ತೋರಿಸಿ ನೀನು ಎಲ್ಲಿಂದ ಬಂದಿದೀಯಾ ಅಂತ ಗೊತ್ತು ಅಂತ ಚೀಪ್ ಆಗಿ ಮಾತನಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಇಂದಿನ ಎಪಿಸೋಡ್ ನ ಪ್ರೋಮೋವನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ರಕ್ಷಿತಾ, ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ನಡುವೆ ದೊಡ್ಡ ಜಗಳ ನಡೆದಿದೆ. ನಿನ್ನೆ ಎಲಿಮಿನೇಷನ್ ಪ್ರಕ್ರಿಯೆ ವೇಳೆ ರಕ್ಷಿತಾ ಜಾಹ್ನವಿಯನ್ನ ಎಲಿಮಿನೇಟ್ ಆಗ್ಬೇಕು, ಆಕೆ ನನ್ನ ಮೇಲೆ ದೆವ್ವ ಬಂದಿದೆ ಅನ್ನೋ ತರ ಎಲ್ಲರ ಮುಂದೆ ಬಿಂಬಿಸ್ತಾ ಇದ್ದಾರೆ. ಆಕೆ ಆ ಕೆಲಸ ಮಾಡಿ ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳಿದ್ರು. ಇದು ಜಾಹ್ನವಿ ಅಶ್ವಿನಿಗೆ ಸಿಟ್ಟು ಬರೋ ತರ ಆಗಿದೆ. ಬಳಿಕ ಧ್ರುವ್ ಜೊತೆ ಜಾಹ್ನವಿ ಮಾತಾಡ್ತಾ ರಕ್ಷಿತಾ ಬರ್ಲಿ, ನಾನು ಮಾತಾಡ್ಬೇಕು ಅವಳ ಹತ್ರ ಅಂತ ಹೇಳಿದ್ದಾರೆ. ಆಗ ಅಶ್ವಿನಿ ಗೌಡ ಬಂದು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾಳೆ ಅವಳು ಅಂತ ಹೇಳಿದ್ದಾರೆ. ರಕ್ಷಿತಾ ಮಲಗಲು ರೂಮ್ಗೆ ಬಂದಾಗ ಕಾದು ಕುಳಿತಿದ್ದ ಅಶ್ವಿನಿ ಜಾಹ್ನವಿ ಜೋರು ಮಾತನಾಡಿದ್ದಾರೆ. ಈತ ರಕ್ಷಿತಾ ಕೂಡ ಸುಮ್ನೆ ಕೂರದೆ ಜೋರಾಗಿ ಮಾತನಾಡಿದ್ದಾರೆ. ನನ್ನನ್ನ ಏನು ಚೈಲ್ಡ್ ಅಂತ ಅನ್ಕೊಂಡಿದ್ಯಾ, ನನ್ಗೆ ಮೆಚುರಿಟಿ ಇಲ್ವಾ ಅಂತ ಜಾಹ್ನವಿ ಕೇಳಿದಕ್ಕೆ ಹೌದು ನೀವು ಚೈಲ್ಡ್ ಅಂತ ರಕ್ಷಿತಾ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದೊಡ್ಡ ನಾಗವಲ್ಲಿ ನೀವು ಗೆಜ್ಜೆ ತೆಗೆದುಕೊಂಡು ಆ ರೀತಿ ಸೌಂಡ್ ಯಾಕೆ ಮಾಡ್ಬೇಕಿತ್ತು ಅಂತ ಕೇಳಿದ್ದಾರೆ. ಆಗ ಜಾಹ್ನವಿ ಏಯ್ ಎಷ್ಟು ಮಾತಾಡ್ತೀಯ ನೀನು ಅಂತ ಕೇಳಿದ್ದಾರೆ. ಆತ ರೊಚ್ಚಿಗೆದ್ದ ಅಶ್ವಿನಿ ಗೌಡ ಏಯ್ ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡ್ ಮಲ್ಕೋ, ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ ನಲ್ಲಿ ಮಾಡೋ ಈಡಿಯೇಟ್, ನೀನು ಎಲ್ಲಿಂದ ಬಂದಿದ್ದು ಅಂತ ಗೊತ್ತು ಅಂತ ಬೈದಿದ್ದಾರೆ. ನಾನು ಬಾತ್ರೂಮ್ಗೆ 100 ಸಲ ಹೋಗ್ತೇನೆ, ನಿಮ್ಗೆ ಏನು, ಅದೇನು ನಿಮ್ಮ ಮನೆಯ ಬಾತ್ರೂಮ್ ಅಂತ ಕೇಳಿದ್ದಾರೆ ರಕ್ಷಿತಾ. ಒಟ್ಟಾರೆ ಇಂದಿನ ಎಪಿಸೋಡ್ ರೋಚಕತೆ ಸೃಷ್ಟಿಸಿದೆ. ಪ್ರೋಮೋ ನೋಡಿದ ಅಭಿಮಾನಿಗಳು ಈಗ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮೇಲೆ ಸಿಟ್ಟಾಗಿದ್ದಾರೆ. ರಕ್ಷಿತಾ ಸಣ್ಣವಳು ಅನ್ನೋ ಕಾರಣಕ್ಕೆ ದೆವ್ವದ ಕತೆ ಕಟ್ಟಿ ಮಾನಸಿಕ ರೋಗಿ ಎಂಬಂತೆ ಬಿಂಬಿಸುತ್ತಿದ್ದಾರೆ. ಇದು ಎಷ್ಟು ಸರಿ? ಇಷ್ಟೆಲ್ಲ ಆದ್ರೂ ಬಿಗ್ ಬಾಸ್ ಯಾಕೆ ಸುಮ್ಮನಿದ್ದಾರೆ? ಈ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಈ ಮ್ಯಾಟರ್ನ ಎತ್ತಿ ಅಶ್ವಿನಿ ಹಾಗೂ ಜಾಹ್ನವಿಗೆ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಕಳೆದ ವಾರ ರಕ್ಷಿತಾಳನ್ನ ಕಾರ್ಟೂನ್ ಎಂದು ಕರೆದು ಅವಮಾನ ಮಾಡಿದಕ್ಕೆ ಅಶ್ವಿನಿಯನ್ನ ಖಡಕ್ ಆಗಿ ಪ್ರಶ್ನಿಸಿಲ್ಲ. ಈ ವಾರ ಕೂಡ ಹಾಗೆ ಮಾಡಿದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಅಶ್ವಿನಿ ಗೌಡ ಜಾಹ್ನವಿ ಮಾಡಿದ್ದು ಸರಿಯಾ? ಸುದೀಪ್ ಈ ಬಗ್ಗೆ ಇಬ್ಬರನ್ನ ಕ್ಲಾಸ್ ತೆಗೆದುಕೊಳ್ಬೇಕಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.